ಹಾಯ್ ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಚೌಲ ಮಾಡೋದು ಅಂತ ಹೇಳ್ತಾರೆ ಮಕ್ಕಳಿಗೆ, ಅನ್ನಪ್ರಾಶನ ಅಂತ ಹೇಳ್ತಾರೆ, ಹಾಗೇನೆ ನಾಮಕರಣ ಅಂತ ಹೇಳ್ತಾರೆ. ನೀವು ಇದು ಯಾವುದನ್ನು ಮಾಡಿಸ್ತಿಲ್ವಾ, ಯಾವುದು ವಿಡಿಯೋ ಹಾಕಿಲ್ಲ ಅಲ್ಲ ಅಂತ ಕೇಳ್ತಾ ಇದ್ರಿ. ಆ ಟೈಮ್ನಲ್ಲಿ ನಾನು ವಿಡಿಯೋಸ್ ಏನು ಮಾಡ್ಕೊಂಡಿರ್ಲಿಲ್ಲ, ಫೋಟೋಸ್ ಇರೋದ್ರಿಂದ ಅದನ್ನೇ ಹಾಕಿ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ನಾವಿನ್ನು ಚೌಲವನ್ನ ಮಾಡಿಸಿಲ್ಲ. ಚೌಲವನ್ನ ಮಾಡಿಸೋದಕ್ಕೆ ನಾವು ತಿರುಪತಿಗೆ ಹರಕೆ ಹೇಳ್ಕೊಂಡಿರೋದ್ರಿಂದ ತಿರುಪತಿಯಲ್ಲೇ ಹೋಗಿ ಮಾಡಿಸ್ಬೇಕು. ಅದನ್ನ 1 ವರ್ಷದ ಒಳಗೆ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಬಿದ್ಮೇಲೆ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು. ನಾಮಕರಣ ಹಾಗೆ ಅನ್ನಪ್ರಾಶನವನ್ನ ನಾವು ಒಂದೇ ದಿನ ಮಾಡಿಸಿದ್ವಿ. ಮನೆಯಲ್ಲೇ ಪುರೋಹಿತರನ್ನ ಕರೆಸಿ ಮಾಡಿಸಿದ್ವಿ. ಇನ್ನು ಕೆಲವರು ಇದನ್ನ ದೇವಸ್ಥಾನದಲ್ಲಿ ಮಾಡ್ತಾರೆ. ಪುರೋಹಿತರು ಬರೋದಿಕ್ಕೆ ಮೊದಲು ನಮ್ಗೆ ಹೇಳಿದ್ರು, ಅನ್ನಪ್ರಾಶನಕ್ಕೆ ಅನ್ನದ ಪಾಯಸವನ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಹಾಗೆ ನಾಮಕರಣಕ್ಕೆ ಅಕ್ಕಿಯನ್ನ, ಮಣೆಯನ್ನ, ಹಾಗೆ ಬಜೆ ಬೇರನ್ನ, ಹಾಗೆ ಬೆಣ್ಣೆಯನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾವು ಅದನ್ನೆಲ್ಲ ರೆಡಿ ಇಟ್ಕೊಂಡಿದ್ವಿ. ಪುರೋಹಿತರು ಮೊದಲಿಗೆ ಬಂದವರು ಹೋಮವನ್ನ ಮುಗಿಸಿದ್ರು. ನಂತರ ನಾಮಕರಣವನ್ನ ಮಾಡಬೇಕು. ನಾಮಕರಣವನ್ನ ಮಾಡುವ ಮೊದಲು ಮಗುವಿನ ಕಿವಿಯಲ್ಲಿ ತಂದೆಯ ಹತ್ರ ಗಾಯತ್ರಿ ಮಂತ್ರವನ್ನ ಹೇಳಲಿಕ್ಕೆ ಹೇಳಿದ್ರು. ನಂತರ ಮಗುವಿನ ಕಿವಿಯಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡಿ ಮಗುವಿಗೆ 5 ಹೆಸರನ್ನ ಇಡಬೇಕಾಗುತ್ತೆ. ಮೊದಲನೇದಾಗಿ ಕುಲದೇವರ ಹೆಸರು, ನಂತರ ವಿಷ್ಣುವಿನ ಒಂದು ಹೆಸರು, ನಂತರ ನಾವು ಏನ್ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ವಿ ವ್ಯಾವಹಾರಿಕ ನೇಮು ಅದನ್ನ ಇಡ್ಲಿಕ್ಕೆ ಹೇಳಿದ್ರು. ನಂತರ ಗೌಪ್ಯ ನಾಮವನ್ನ ಒಂದು ಇಡ್ಲಿಕ್ಕೆ ಹೇಳಿದ್ರು. ಹಾಗೇನೆ ಪೂರ್ವಜರ ಹೆಸರನ್ನ ಒಂದು ಇಡ್ಲಿಕ್ಕೆ ಹೇಳಿದ್ರು. ಮಣೆಯ ಮೇಲೆ ನಾವು ವ್ಯಾವಹಾರಿಕವಾಗಿ ಹೆಸರನ್ನ ಏನ್ ಇಟ್ಟಿರ್ತೀವಿ ಆ ಹೆಸರನ್ನ ಬರೀಲಿಕ್ಕೆ ಹೇಳಿದ್ರು. ಹಾಗೆ ಅದೇ ಹೆಸರನ್ನ ಮಗುವಿನ ಕಿವಿಯಲ್ಲಿ 5 ಬಾರಿ ಹೇಳಲಿಕ್ಕೆ ಹೇಳಿದ್ರು. ತದನಂತರ ಸ್ವರ್ಣ ಪ್ರಾಶನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಕೈಯಲ್ಲೇ ಇರುವಂತ ಒಂದು ರಿಂಗನ್ನ ಕಲ್ಲಿನಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ಅದನ್ನ ಮಗುವಿಗೆ ಬಾಯಿಗೆ ತಾಗಿಸ್ಲಿಕ್ಕೆ ಹೇಳಿದ್ರು. ನಂತರ ಬಜೆ ಹಾಗೆ ಬೆಣ್ಣೆಯನ್ನ ಹಾಕ್ಬೇಕು. ಅದಕ್ಕಿಂತ ಮೊದಲು ನಾವು ಬೆಣ್ಣೆಯನ್ನ ಕಡಿಯುವಂತ ಕಡ್ಗೋಲ್ ಏನಿದೆ ಅದಕ್ಕೆ ಪೂಜೆ ಮಾಡಿದ್ರು. ನಂತರ ಅದನ್ನ ಸೂರ್ಯನಿಗೆ ತೋರ್ಸ್ಕೊಂಡ್ ಬರ್ಲಿಕ್ಕೆ ಹೇಳಿದ್ರು. ನಂತರ ಸೋದರ ಮಾವನ ಹತ್ರ ಮಗುವನ್ನ ಸೂರ್ಯನ ಬೆಳಕಿಗೆ ತೋರಿಸಿ ಬರ್ಲಿಕ್ಕೆ ಹೇಳಿ, ಆಮೇಲೆ ಬಜೆ ಹಾಗೆ ಬೆಣ್ಣೆಯನ್ನ ತೇದಿ ಸೋದರತ್ತೆ ಮಗುವಿನ ಬಾಯಿಗೆ ಹಾಕ್ಬೇಕು ಅಂತ ಹೇಳಿದ್ರು. ಸೋದರತ್ತೆ ಬಂದಿರ್ಲಿಲ್ಲ, ಅದಕ್ಕೋಸ್ಕರ ಮಗುವಿನ ತಂದೆನೆ ಬಜೆ ಹಾಗೆ ಬೆಣ್ಣೆಯನ್ನ ಮಗುವಿನ ಬಾಯಿಗೆ ಹಾಕಿದ್ರು. ಈ ಶಾಸ್ತ್ರವನ್ನ 11 ದಿನಕ್ಕೆ ಬೇಕಾದ್ರೂ ಮಾಡಬಹುದು. ಮಗು ಹುಟ್ಟಿ 11 ದಿನಕ್ಕೆ ಬೇಕಾದ್ರೂ ಮಾಡಬಹುದು. ಅಥವಾ 3 ತಿಂಗಳು, 6 ತಿಂಗಳು, ಗಂಡು ಮಕ್ಕಳಾದ್ರೆ 6 ತಿಂಗಳಿಗೆ, 8 ತಿಂಗಳಿಗೆ ಹೀಗೆ ಮಾಡ್ತಾರೆ. ಹೆಣ್ಮಕ್ಳಾದ್ರೆ 5 ತಿಂಗಳು, 7 ತಿಂಗಳು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಮಾಡ್ತಾರೆ. ನಾವು ಇದನ್ನ 6ನೇ ತಿಂಗಳಲ್ಲಿ ಮಾಡಿದ್ವಿ. ಹಾಗೇನೆ ಅನ್ನಪ್ರಾಶನಕ್ಕೆ ಏನಂದ್ರೆ ಅನ್ನದ ಪಾಯಸವನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮೊದಲಿಗೆ 2 ಕುಡಿ ಬಾಳೆಲೆನ ತರ್ಲಿಕ್ಕೆ ಹೇಳಿ 2 ಎಲೆಗೆ ಅನ್ನದ ಪಾಯಸವನ್ನ ಬಳಸಿದ್ರು. ಒಂದನ್ನ ದೇವರ ನೈವೇದ್ಯಕ್ಕೆ ಇಟ್ಟು, ಹಾಗೆ ಇನ್ನೊಂದು ಬಾಳೆಲೆಯಲ್ಲಿರುವಂತಹ ಅನ್ನದ ಪಾಯಸವನ್ನ ಅಜ್ಜಿಯ ಕೈಯಲ್ಲಿ ಮಗುವಿಗೆ ಫಸ್ಟ್ ಬಾಯಿಗೆ ಹಾಕ್ಲಿಕ್ಕೆ ಹೇಳಿದ್ರು. ಅನ್ನಪ್ರಾಶನ ಅಂದ್ರೆ ಇಷ್ಟೇ. ನಾವು ಮೊದಲಿಗೆ ಮಗುವಿಗೆ ಹಾಲನ್ನ ಮಾತ್ರ ಕುಡಿಸ್ತಾ ಇರ್ತೇವೆ. ಅನ್ನಪ್ರಾಶನದ ನಂತರ ಮಗುವಿಗೆ ಘನ ಆಹಾರವನ್ನ ಕೊಡ್ಲಿಕ್ಕೆ ಶುರು ಮಾಡಬಹುದು ಅಂತ ಹೇಳಿ. ಇದು ಹಿಂದೂ ಸಂಪ್ರದಾಯದಲ್ಲಿ ಆಚರಣೆಯಲ್ಲಿ ಇರುವಂತಹ ಪದ್ಧತಿ. ನಾಮಕರಣ, ಸ್ವರ್ಣಪ್ರಾಶನ, ಬಜೆ ಪ್ರಾಶನ, ನಂತರ ಅನ್ನಪ್ರಾಶನ ಆದ್ಮೇಲೆ ಮಗುವಿಗೆ ಆರತಿಯನ್ನ ಮಾಡಿ ದೃಷ್ಟಿಯನ್ನ ತೆಗೆದ್ರು. ನಂತರ ಪುರೋಹಿತರಿಗೆ ಪಡಿಯನ್ನ ಕೊಟ್ಟು ಕಾಲಿಗೆ ಬಿದ್ದು ನಾವು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.